ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಹಳೆದೇ ವ್ಲಾಗು, ಇದನ್ನ ನಾನು ಅಪ್ಲೋಡ್ ಮಾಡಕ್ ಟೈಮ್ ಸಿಕ್ಕಿರ್ಲಿಲ್ಲ. ಸೊ ಹಾಗಾಗಿ ಈಗ ಒಂದು 2-3 ದಿನದ್ದು ಸೇರಿಸ್ಬಿಟ್ಟು ಒಂದು ವ್ಲಾಗ್ ತರ ಮಾಡ್ತಾ ಇದ್ದೀನಿ. ಸ್ವಲ್ಪ ದಿನದ ಹಿಂದೆ ನಾವು ಕಡೂರಿಗೆ ಹೋಗಿದ್ವಿ. ಅಲ್ಲಿಂದನೇ ಸ್ವಲ್ಪ ಇದ್ರಗ್ ಬಂದ್ರೆ ಈ ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಮ್ಯೂಸಿಯಂ ಮಾಡಿದ್ದಾರೆ. ಸೊ ಅಲ್ಲಿಗೂ ಹೋಗ್ಬೇಕು ಅಂತ ನಾವು ಲೈಕ್ ತುಂಬಾ ದಿನದಿಂದ ಆಸೆ ಇತ್ತು ಅಲ್ಲಿಗೆ ಹೋಗ್ಬೇಕು ಅಂತ. ಬಿಕಾಸ್ ನಂಗೂನು ಈ ಹಿಸ್ಟ್ರಿ, ಕವಿಗಳು, ಬುಕ್ಸ್, ಕನ್ನಡ ಬುಕ್ಸ್, ಕನ್ನಡ ಸಾಹಿತ್ಯ ಇದೆಲ್ಲ ನಂಗೂ ತುಂಬಾ ಇಂಟ್ರೆಸ್ಟ್ ಇದೆ. ಆಲ್ಸೋ ನಮ್ಮ ಅಣ್ಣಂಗೂ ತುಂಬಾ ಇಂಟ್ರೆಸ್ಟ್ ಇದೆ. ನಮ್ ಲೈಕ್ ಇಡೀ ಫ್ಯಾಮಿಲಿಲಿ ನಾನ್ ಕಂಪೇರ್ ಮಾಡ್ದಂಗೆ ಅಣ್ಣಂಗೆ ಫಸ್ಟ್ ಇಂಟ್ರೆಸ್ಟ್ ಇರೋದು, ನೆಕ್ಸ್ಟ್ ನಂಗೆ. ಸೊ ಅವನು ಅಲ್ಲಿಗೆ ಹೋಗ್ಲೇಬೇಕು ಅಂತ ಇದ್ ಮಾಡಿದ್ದ. ಸೊ ನಂಗೂ ತುಂಬಾ ಇಷ್ಟ ಆಯ್ತು. ಸೊ ಇಡೀ ಫ್ಯಾಮಿಲಿ ಟ್ರಿಪ್ ತರ ಮಾಡಿದ್ವಿ. ಈಗ ನಾವು ಈ ಕಾರಲ್ಲಿ ಇದೀವಿ. ಈ ಕಾರಲ್ಲಿ ನಾನು, ಅತ್ತಿಗೆ, ಮಕ್ಕಳು ಮತ್ತೆ ನಮ್ಮ ಅಪ್ಪಾಜಿ ಇದ್ದಾರೆ, ಅಂದ್ರೆ ನಮ್ ದೊಡ್ಡಪ್ಪ. ಇನ್ನೊಂದ್ ಕಾರಲ್ಲಿ ಅಕ್ಕ, ಸಚ್ಚು ಅಂದ್ರೆ ನನ್ನ ತಮ್ಮನ ಹೆಂಡತಿ, ನಮ್ ದೊಡ್ಡಮ್ಮ ಎಲ್ಲ ಆ ಕಾರಲ್ಲಿ ಬರ್ತಾ ಇದ್ದಾರೆ. ಸೊ ಮಕ್ಕಳೆಲ್ಲ ಒಂದ್ ಕಾರಲ್ಲಿ ಇದ್ದಿದ್ರಿಂದ ಲೈಕ್ ಒಬ್ರಿಗೆ ಆಟ ಆಡ್ಬೇಕಿತ್ತು, ಒಬ್ರಿಗೆ ವಾಮಿಟ್ ಬರ್ತಾ ಇತ್ತು, ಒಬ್ರು ಸುಸ್ತಾಗಿದ್ರು. ಬಟ್ ಓವರ್ ಆಲ್ ಅವ್ರನ್ನ ಒಟ್ಟಿಗೆ ಎಂಜಾಯ್ ಮಾಡೋದ್ ನೋಡೋದೇ ನಮ್ಗೆ ತುಂಬಾ ಖುಷಿ. ಅವರೆಲ್ಲ ಇಬ್ರು ದೊಡ್ಡ ಮಕ್ಳಿದಾರೆ, ಇಬ್ರು ದೊಡ್ಡ ಮಕ್ಳಿಗೆ ಸ್ವಲ್ಪ ಇದ್ ಹೇಳಿದ್ವಿ. ಸೊ ಅವ್ರಿಬ್ರು ಎಂಜಾಯ್ ಮಾಡ್ಕೊಂಡು ರೈಮ್ಸ್ ಎಲ್ಲ ಹೇಳ್ಕೊಂಡು ತುಂಬಾ ಕ್ಯೂಟ್ ಅನ್ಸ್ತಾ ಇತ್ತು. ಸೊ ಅದನ್ನ ಒಂದ್ ಸ್ವಲ್ಪ ನಿಮಗೆ ತೋರಿಸಿದೆ, ಕ್ಲಿಪ್ಪಿಂಗ್ ನೋಡಿ. ಸೊ ನೋಡಿದ್ರಲ್ಲ, ಹೀಗೆ ಡ್ಯಾನ್ಸ್ ಮಾಡ್ಕೊಂಡು ಹಾಡು ಹೇಳ್ಕೊಂಡು ಅವರು 2.5 hours ಜರ್ನಿನ ಕಂಪ್ಲೀಟ್ ಮಾಡಿದ್ರು. ಸೊ ಈಗ ನಾವು ಇಲ್ಲಿ ಮ್ಯೂಸಿಯಂಗೆ ಬಂದಾಯ್ತು. ಸೊ ಮ್ಯೂಸಿಯಂ ಅಲ್ಲಿ ನಾನು ಅನ್ಕೊಂಡಿದ್ದೆ ಜಾಸ್ತಿ ಬುಕ್ಸ್ ಇಂದ ಇರುತ್ತೆ ಅಂತ, ಬಟ್ ಇಲ್ಲ, ಇಲ್ಲಿ ಈ ತರ ಇನ್ಸೆಕ್ಟ್ಸ್, ಬಟರ್ಫ್ಲೈ ಅದನ್ನೆಲ್ಲ ಕೂಡ ಅಂದ್ರೆ ಈ ಜಾಗದಲ್ಲಿ ಸಿಗುವಂತದ್ದು ಅಥವಾ ಬೇರೆ ಬೇರೆ ತರದ್ದು ಇದನ್ನೆಲ್ಲ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಈ ತರ ಮಾಡಿ. ಅಂಡ್ ಇವನ್ ದೊಡ್ಡ ದೊಡ್ಡ ಬೀಸ್ ಅಂದ್ರೆ ಹನಿ ಬೀ, ಜೇನುಳ ತರದನ್ನೆಲ್ಲ ಇಟ್ಟಿದ್ದಾರೆ. ಅಂಡ್ ಇನ್ನೊಂದ್ ಕಡೆ ಹೋದ್ರೆ ಹಳೇ ಕಾಲದ್ದು ಪಾತ್ರೆಗಳು ಅದನ್ನು ಇಟ್ಟಿದ್ದಾರೆ. ಅಂಡ್ ಹೌದು, ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಬುಕ್ಸ್ ಇದೆ. ಅಂಡ್ ಮತ್ತೆ ಅವ್ರದ್ದು ಕೆಲವೊಂದು ಪೇಂಟಿಂಗ್ಸ್ ಎಲ್ಲ ಇಟ್ಟಿದ್ದಾರೆ. ನೋಡಿ ಇಲ್ಲಿ ಎಷ್ಟು ದೊಡ್ಡದು ಈ ಇದು ಲೇಡಿ ಬಗ್ ಅಂತಾರಲ್ಲ, ಆ ತರ ಬಗ್ ನ ಮಾಡ್ಬಿಟ್ಟು ಇನ್ಸೆಕ್ಟ್ ನ ಇಟ್ಟಿದ್ದಾರೆ. ಅದರ ಎಷ್ಟೊಂದು ದೊಡ್ಡದಿತ್ತು. ಇವನ್ ಆ ಕಡೆ ನೋಡ್ಬೋದು ಜೇನುಳ ಇದೆ. ಈ ತರದ್ದೆಲ್ಲ ಮಾಡಿದ್ದಾರೆ. ಮಕ್ಕಳು ಆ ತರ ದೊಡ್ಡ ದೊಡ್ಡ ಹುಳ ನೋಡಿ ಸ್ವಲ್ಪ ಹೆದರ್ಕೊಂಡ್ರು. ಬಟ್ ಬಟರ್ಫ್ಲೈಸ್ ಎಲ್ಲ ಅವ್ರಿಗೆ ತುಂಬಾ ಇಷ್ಟ ಆಯ್ತು. ನೋಡ್ಬೋದು ನೀವು, ದೊಡ್ಡ ದೊಡ್ಡ ಬಟರ್ಫ್ಲೈಸ್ ಇಂದ ತುಂಬಾ ಪುಟ್ಟದು. ಅಂಡ್ ಇವನ್ ಸಣ್ಣ ಸಣ್ಣ ಹುಳಗಳು, ದೊಡ್ಡ ಹುಳ, ನಾವ್ ಅದನ್ನ ನೋಡು ಇರಲ್ಲ ಆ ತರ ಹುಳಗಳೆಲ್ಲ ಇಟ್ಟಿದ್ದಾರೆ. ಈವನ್ ಲಿಸರ್ಡ್ ಏನಂತಾರೆ, ಅದಂಗೆ ಇದು ಕನ್ನಡದಲ್ಲಿ ಏನಂತಾರೆ ಗೊತ್ತಿಲ್ಲ, ಇದ್ರೇನು ಅದೇ ಲಿಸರ್ಡ್ ಅಂತಾರಲ್ಲ, ಹಾರುತ್ತಲ್ಲ, ಆ ಇದನ್ನ ಕೂಡ ಇಟ್ಟಿದ್ದಾರೆ. ಅಂಡ್ ಸ್ವಲ್ಪ ಇನ್ಫಾರ್ಮೇಶನ್ ನಾನು ಹೇಳಿದ್ನಲ್ಲ, ಅದರ್ ಸೈಡ್ ಹೋದ್ರೆ ಈ ತರ ಹಳೇ ಕಾಲದ್ದು ಇದೆಲ್ಲ ಪಾತ್ರೆ ಸಾಮಾನುಗಳವೆಲ್ಲ ಇಟ್ಟಿದ್ದಾರೆ. ಆಗಿನ ಕಾಲದಲ್ಲಿ ಯೂಸ್ ಮಾಡ್ತಿದ್ದು ಅಂತದೆಲ್ಲ. ಸೊ ಇದನ್ನೆಲ್ಲ ನೋಡಕ್ ತುಂಬಾ ಚೆನ್ನಾಗ್ ಅನ್ಸುತ್ತೆ. ಅವಾಗ ಯಾವ ತರ ಇತ್ತು, ಈ ತರದೆಲ್ಲ ನಮ್ಗೀಗ ಎವ್ರಿ ಡೇ ಸಿಗಲ್ಲ. ಈ ತರ ಯಾವ್ದಾದ್ರು ಮ್ಯೂಸಿಯಂಗೆ ಹೋದ್ರೆ ಮಾತ್ರ ಸಿಗೋದಲ್ವಾ. ಸೊ ಹಾಗಾಗಿ ಈ ತರ ಮ್ಯೂಸಿಯಂ ಅಲ್ಲಿ ನಂಗೆ ತುಂಬಾ ಇಷ್ಟ ಆಯ್ತು ಈ ತರದ್ದೆಲ್ಲ ಇಟ್ಟಿರೋದು. ಬಟ್ ಏನಾಯ್ತಂದ್ರೆ ಮಕ್ಳು ಇರೋದ್ರಿಂದ ನಂಗೆ ತುಂಬಾ ಡೀಟೇಲ್ಡ್ ಆಗಿ ನಂಗೆ ನೋಡಕ್ ಇಷ್ಟ ಲೈಕ್ ಆಗ್ಲಿಲ್ಲ. ನಂಗೆ ಇಷ್ಟ ಇತ್ತು ನೋಡ್ಬೇಕು ಅಂತ, ಬಟ್ ಆಗ್ಲಿಲ್ಲ. ಯಾಕಂದ್ರೆ ನನ್ ಮಗ ಗೊತ್ತು ನಿಮ್ಗೆಲ್ಲ, ಅವ್ನು ಒಂದ್ ಕಡೆ ಇರಲ್ಲ, ಓಡ್ತಾ ಇರ್ತಾನೆ, ಮುಟ್ಟೋದು, ಎಳಿಯೋದು ಅದೆಲ್ಲ ಮಾಡ್ಬಿಡ್ತಾರೆ. ಅಂಡ್ ನೋಡಿ, ಮಕ್ಳಿಗೆ ಈ ಕಡೆನೆ ಬರ್ಬೇಕಿತ್ತು, ಹುಳದ ಕಡೆನೆ. ಅವ್ನ್ ನನ್ ಮಗ ಸುಖಿನ ಅಲ್ಲಿಂದ ಇಲ್ಲಿಗೆ ಎಳ್ಕೊಂಡ್ ಬರ್ತಾ ಇದ್ದಾನೆ, ಬಾ ಇಲ್ಲೇ ನೋಡೋಣ ಅಂತ. ಸೊ ಇವ್ರ ಹಿಂದೆನೆ ಇರ್ಬೇಕಾಗಿರೋದ್ರಿಂದ ನಂಗೆ ಡೀಟೇಲ್ ಆಗಿ ಎಷ್ಟು ನೋಡಕ್ ಆಸೆ ಇತ್ತು ಅಷ್ಟು ಡೀಟೇಲ್ ಆಗಿ ನಂಗೆ ನೋಡಕ್ ಆಗ್ಲಿಲ್ಲ.
ಬಟ್ ಇದು ಈ ಕಡೆ ಸೈಡ್ ನಾನು ನೋಡಿದೆ, ಬಟ್ ಆ ಕಡೆದನ್ನ ನಂಗೆ ಅಷ್ಟು ಆಗ್ಲಿಲ್ಲ. ಅಂಡ್ ಓವರ್ ಆಲ್ ನಂಗೆ ಅಷ್ಟು ಎಂಜಾಯ್ ಮಾಡಕ್ಕೆ ಆಗ್ಲಿಲ್ಲ ಆ ಪ್ಲೇಸ್ ಅಲ್ಲಿ ನಾನು ಎಷ್ಟು ಅನ್ಕೊಂಡಿದ್ನು. ಸೊ ಇನ್ನೊಂದ್ಸತಿ ಟೈಮ್ ಸಿಕ್ಕಾಗ ಡೆಫಿನೆಟ್ಲಿ ನಾನು ವಿಸಿಟ್ ಮಾಡ್ತೀನಿ. ಸೊ ಅವಾಗ ಸ್ವಲ್ಪ ಟೈಮ್ ಇರುತ್ತಲ್ಲ ನಂಗೂನು. ಈಗ ಯಾರು ಅರ್ಜುನ್ ಯಾರು ಬಂದ್ರೆ ಅವ್ರ ಹತ್ರ ಮಗುನ್ ಕೊಟ್ಟು ಸ್ವಲ್ಪ ಡೀಟೇಲ್ ಆಗಿ ನೋಡ್ಬೋದು. ಈಗ ನಾವೇ ಅಷ್ಟೇ ಹೋಗಿರೋದ್ರಿಂದ ನನ್ನ ಮಗನ ಮೇಲೆ ಕಣ್ಣು ಇಡ್ಲೇಬೇಕಿತ್ತು ಯಾವಾಗ್ಲೂ. ಅಂಡ್ ಇಬ್ರಿಬ್ರು ಮಕ್ಳಿದ್ರು, ಸೊ ಹಾಗಾಗಿ ಸ್ವಲ್ಪ ಏನ್ ಅಂತಾರೆ, ಸ್ವಲ್ಪ ಕಷ್ಟ ಆಯ್ತು. ಇಬ್ರು ಒಂದೊಂದ್ ಕಡೆ ಹೋಗ್ಬೇಕು, ಇಬ್ರು ಕೈ ಬಿಡು. ನಾವು ಚೇರ್ ಮುಟ್ಬಾರ್ದು, ಅಲ್ಲಿ ಬೈತಾರೆ. 2000 years later. ಸೊ ಅದಾದ್ಮೇಲೆ ನಾವ್ ಆಕ್ಚುಲಿ ಕಡೂರ್ ಕ್ಲಬ್ಬಿಗೆ ಹೋದ್ವಿ. ಬಟ್ ಅವಾಗ ಎಷ್ಟು ಟಯರ್ಡ್ ಆಯ್ತು ಮಗುನ್ ಇಟ್ಕೊಳ್ಳೋದ್ರಲ್ಲಿ ಅಂದ್ರೆ ನಮ್ಗೆ ಏನೂ ವಿಡಿಯೋ ಮಾಡ್ಕೊಳಕ್ ಆಗ್ಲಿಲ್ಲ. ಇದು ಆಲ್ಮೋಸ್ಟ್ 1 ವೀಕ್ ಆಗಿದ್ದಾದ್ಮೇಲೆ ವಿಡಿಯೋ. ನಾನು ಹಾಸನಿಂದ ಬ್ಯಾಂಗ್ಳೂರ್ಗೆ ಬಂದಿದ್ದೆ. ಸೊ ಬ್ಯಾಂಗ್ಳೂರಿಗೆ ಬಂದಾಗ ನನ್ನ ಹಸ್ಬೆಂಡ್ ಬರ್ತ್ಡೇ ಇತ್ತು. ಸೊ ಅವಾಗ ನಾವು ಮನೇಲಿ ಬರ್ತ್ಡೇ ಕೇಕ್ ಕಟ್ ಮಾಡ್ಬಿಟ್ಟು, ಇವ್ನ್ ಆಬ್ವಿಯಸ್ಲಿ ನನ್ನ ಮಗಂಗೆ ಈಗೆಲ್ಲ ಬರ್ತ್ಡೇ ಅಂದ್ರೆ ಅವನ್ಗೆ ತುಂಬಾ ಇಷ್ಟ ಅಲ್ವಾ. ಸೊ ಕಟ್ ಮಾಡಿ ನಾನು ನನ್ನ ಹಸ್ಬೆಂಡು ಪಾಪುನ ಇವ್ರ ಆಂಟಿ ಮನೇಲಿ ಬಿಟ್ಬಿಟ್ಟು ನಾನು ನನ್ನ ಹಸ್ಬೆಂಡ್ ಡಿನ್ನರ್ಗೆ ಹೋಗಿದ್ವಿ. ಯೂಶಲಿ ಇವಾಗ ಬರ್ತ್ಡೇಸ್ ಹಂಗೇನೆ, ಪಾಪುನ ಯಾರಾದ್ರೂ ಈಗ ಹಾಸನಲ್ಲಿ ಇದ್ರೆ ನಮ್ಮ ಮನೇಲಿ ಬಿಡ್ತೀವಿ, ಬ್ಯಾಂಗ್ಳೂರ್ ಇದ್ರೆ ಅಲ್ಲಿ ಬಿಟ್ಬಿಟ್ಟು ಒಂದ್ ಡಿನ್ನರ್ ಲಂಚ್ ಮಾಡ್ಬೋದು ಅಷ್ಟೇ ಮ್ಯಾಕ್ಸಿಮಮ್ ಮಾಡಕ್ ಆಗೋದು. ಇನ್ನ ಎಲ್ಲೋ ಹೋಗೋದು ಅಂತದೆಲ್ಲ ಇವಾಗ ಮಾಡಕ್ ಆಗಲ್ಲ. ಇಲ್ಲ ಪಾಪುನ ಕರ್ಕೊಂಡು ಹೋಗ್ಬೋದು, ಬಟ್ ಅವಾಗ ಆತರ ಕ್ವಾಲಿಟಿ ಟೈಮ್ ಸಿಗಲ್ಲ. ಸೊ ಹಾಗಾಗಿ ಅದ್ ಒಂದೇ ಮಾಡಕ್ ಆಗೋದ್ರಿಂದ ಅಷ್ಟೇ. ಬಟ್ ಇವನಿಗೆ ಏನೋ ಮೇನ್ ಕೇಕ್ ಕಟ್ ಮಾಡಿದ್ರೆ, ಕೇಕ್ ಕಟ್ ಮಾಡಿ ತಿಂದ್ರೆ ಆಯ್ತು. ಸೊ ಅದನ್ನ ಹಾಗಾಗಿ ನಾನು ಕೂಡ ಟ್ರೆಸ್ಲೆಸ್ ಫ್ಲೇವರ್ಡ್ ಕೇಕ್ ತರಿಸಿದ್ದೆ. ಅರ್ಜುನ್ಗೂ ಇಷ್ಟ, ನಂಗೂ ಇಷ್ಟ ಅಂತ ಸಣ್ಣ ಕೇಕ್ ತರಿಸಿದ್ದೆ. ಬಿಕಾಸ್ ದೊಡ್ಡ ಕೇಕ್ ತರ್ಸಿದ್ರೆ ಯಾವಾಗ್ಲೂ ಕೇಕ್ ತಿಂದು ಇದ್ರಲ್ಲೇ ಆಗೋಗುತ್ತೆ ಅಂತ. ಸೊ ಅಲ್ಲಿ ನೋಡ್ಬೋದು ಹಿಂದೆ ಎಲ್ಲ ನನ್ನ ಮಗನ್ ಸಾಮಾನ್ಯ ಒಟ್ಕೊಂಡಿದ್ದಾನೆ, ಆಟದ್ದು ಇದು ಟಾಯ್ಸು. ಬೆಂಗಳೂರು ಒಂದಷ್ಟು ಟಾಯ್ಸ್ ಇಟ್ಟಿರ್ತೀನಿ, ಬಟ್ ಹೋಗ್ಬೇಕಾದ್ರೆ ನಾನು ಇನ್ನೊಂದ್ ಸ್ವಲ್ಪ ಟಾಯ್ಸ್ ತಗೊಂಡ್ ಹೋಗ್ತೀನಿ. ಆ ಟಾಯ್ಸ್ ಎಲ್ಲ ಆ ಕಡೆ ಅವ್ನ್ ಟಾಯ್ಸೇ ಇದ್ ಮಾಡಿರ್ತಾನೆ. ಸೊ ಇನ್ನ ನಾವ್ ಇಲ್ಲಿಂದ ಅವ್ರ ಆಂಟಿ ಮನೆಗೆ ಹೋಗಿ ಅಲ್ಲಿ ಪಾಪನ್ ಬಿಟ್ಟು ನೆಕ್ಸ್ಟ್ ನಾವ್ ಡಿನ್ನರ್ಗೆ ಹೋಗ್ತೀವಿ. ಅದನ್ನೆಲ್ಲ ತೋರಿಸ್ತೀನಿ ಬನ್ನಿ. ಸೊ ನಂಗೆ ಯಾವ ಪ್ಲೇಸಿಗೆ ಹೋಗಿದ್ವಿ ಅನ್ನೋದು ಆಕ್ಚುಲಿ ನೇಮ್ ಮರ್ತೋಗಿದೆ. ನಾವು 2-3 ಪ್ಲೇಸ್ನ ಡಿಸೈಡ್ ಮಾಡ್ತಾ ಇದ್ವಿ. ಅಂದ್ರೆ ನನಗೆ ಅರ್ಜುನ್ಗೆ ಇಬ್ರಿಗೂ ಈ ಸುಶಿ ಅಂತದ್ ಇಷ್ಟ ಆಗುತ್ತೆ, ಇಟಾಲಿಯನ್ ಇಷ್ಟ ಆಗುತ್ತೆ. ಸೊ ಅರ್ಜುನ್ ಇಟಾಲಿಯನ್ಗೆ ಹೋಗೋಣವಾ ಅಥವಾ 2-3 ಪ್ಲೇಸ್ ಇತ್ತು, ಒಟ್ನಲ್ಲಿ ನಿಯರ್ ಬೈ ಬೇಕಿತ್ತಲ್ಲ ಪಾಪುನ್ ಬಿಟ್ಟಿರೋದ್ರಿಂದ. ಸೊ ಹಾಗಾಗಿ 2-3 ಪ್ಲೇಸ್ ಡಿಸೈಡ್ ಮಾಡ್ತಾ ಇದ್ವಿ. ಬಟ್ ಆಕ್ಚುಲಿ ಫೈನಲಿ ಯಾವ ಫೈನಲೈಸ್ ಮಾಡಿದ್ವಿ ಅನ್ನೋದು ಹೆಸರು ಮರ್ತೋಗಿದೆ. ನೆನಪಾದ್ರೆ ಆಮೇಲೆ ಎಲ್ಲಾರು ನಾನು ಹೇಳ್ತೀನಿ. ಸೊ ಇದು ಕೂಡ ಇಟಾಲಿಯನ್ ಪ್ಲೇಸ್ ಇತ್ತು, ಅದು ತುಂಬಾ ಚೆನ್ನಾಗಿ ನೆನಪಿದೆ. ಬಿಕಾಸ್ ನಾವು ಕೆಲವೊಂದು ತರ್ಸ್ಕೊಂಡಿದ್ವಿ, ಪಾಸ್ತಾ ಅಂಡ್ ಚಿಕನ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಸೊ ಇದು ಬ್ರೆಡ್ ಬೈ ಈ ತರ ಇಟಾಲಿಯನ್ ಕಾಂಟಿನೆಂಟಲ್ ಪ್ಲೇಸ್ ಅಲ್ಲಿ ಅವರು ಬ್ರೆಡ್ ನ ಯೂಶಲಿ ಹೋದಾಗ ಫ್ರೀ ಆಗಿ ಕೊಡ್ತಾರೆ, ಕಾಂಪ್ಲಿಮೆಂಟ್ರಿ ತರ ಸಾಸ್ ಜೊತೆ ತಿನ್ನಕ್ಕೆ. ಸೊ ಆ ಬ್ರೆಡ್ ಕೂಡ ಇದ್ ಮಾಡ್ತಾ ಇದ್ವಿ. ಇಲ್ಲಿ ನಂಗೆ ನೆನಪಿರೋ ಹಂಗೆ ಪಾಸ್ತಾ ತುಂಬಾ ಚೆನ್ನಾಗಿತ್ತು. ಪಿಜ್ಜಾನು ತಗೊಂಡ್ವಿ, ನಂಗೆ ಪಿಜ್ಜಾದ ಆಕ್ಚುಲಿ ಟೇಸ್ಟ್ ನೆನಪಿಲ್ಲ. ಬಟ್ ಇನ್ನೊಂದು ಫ್ರೈಡ್ ಚಿಕನ್ ತಗೊಂಡಿದ್ವಿ, ಅದ್ರದ್ದು ಮತ್ತೆ ಪಾಸ್ತಾದಂತೂ ತುಂಬಾ ಚೆನ್ನಾಗಿತ್ತು. ಯುರೋಪ್ ಥರನೇ ಇದೆ, ಸ್ವಲ್ಪ ಕಾಸ್ಟು ಕಡಿಮೆ ಇದೆ, ಬಟ್ ಜಾಗನೂ ಚೆನ್ನಾಗಿದೆ. ಚೆನ್ನಾಗಿದೆ, ತುಂಬ ಇದೆ. ಚಟ್ನಿನೂ ಚೆನ್ನಾಗಿದೆ. ಸೊ ಈ ಚಿಕನ್ ಫ್ರೈಡ್ ಚಿಕನ್ ಇತ್ತು, ಅದಕ್ಕೆ ಏನೋ ನಂಗೆ ಎಕ್ಸಾಕ್ಟ್ ಆಗಿ ನೆನಪಿಲ್ಲ, ಏನೋ ಹೆಸರಿತ್ತು ಈ ಚಟ್ನಿದು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು, ಅಂದ್ರೆ ತುಂಬಾ ಸ್ಪೈಸಿ ಆಗೋಯ್ತು, ತುಂಬಾ ಚೆನ್ನಾಗಿತ್ತು ಫ್ರೈಡ್ ಚಿಕನ್ ಜೊತೆ ಅಂತೂ. ನಂಗೆ ಈಗ ನೆನೆಸ್ಕೊಂಡ್ರು ಕೂಡ ಮತ್ತೆ ತಿನ್ಬೇಕು ಅನಿಸ್ತಾ ಇದೆ. ಲೈಕ್ ಒನ್ ಆಫ್ ದ ಫೇವ್ರೆಟ್ ಲೈಕ್ ನಾವು ತರ್ಸ್ಕೊಂಡಿದ್ರಲ್ಲಿ ತುಂಬಾ ಚೆನ್ನಾಗಿ ಅನಿಸ್ತು. ಆಗುತ್ತಲ್ಲ ಅಂತ ಬಂದೆ. ಯಾಕಂದ್ರೆ ನೀವು ಏನು ಮಾಡಿಲ್ಲ, ವಾಕಿಂಗ್ ಮಾಡ್ಕೊಂಡು ಬಂದಾಗಿಂದ ನಾವು ಮಲ್ಗೆ ಇದ್ದೀವಿ. ಅಂದರೆ ಲಿಟ್ರಲಿ ಐ ಥಿಂಕ್ 1 o'clock ಮಲ್ಗಿದ್ದೀರಾ. ಸೊ ನಾನು ಆಗ್ಲೇ ಹೇಳ್ದೆ ಅಲ್ವಾ, ನಾವು ಪಾಸ್ತಾ ಮತ್ತೆ ಪಿಜ್ಜಾ ಆರ್ಡರ್ ಮಾಡ್ಕೊಂಡಿದ್ವಿ.
ಚಿಕನ್ ಜೊತೆ. ಸೊ ಪಾಸ್ತಾ ಕೂಡ ತುಂಬಾ ಚೆನ್ನಾಗಿತ್ತು. ಐ ಥಿಂಕ್ ಪ್ರಾನ್ಸ್ ಪಾಸ್ತಾ ಸಮಥಿಂಗ್. ನಂಗೆ ತುಂಬಾ ಇಷ್ಟ ಆಯ್ತು. ಸೀ ಫುಡ್ ಪಾಸ್ತಾನೇ ಇತ್ತು ನಂಗೆ ನೆನಪಿರೋ ಹಾಗೆ. ನಂಗಂತೂ ಯೂಶಲಿ ಪಾಸ್ತಾಸ್ ಇಷ್ಟ ಆಗುತ್ತೆ, ಬಟ್ ಈ ತರ ರೆಡ್ ಪಾಸ್ತಾಸ್ ನನ್ಗೆ ಯೂಶಲಿ ಇಷ್ಟ ಆಗೋದು ಕಷ್ಟ, ಟೊಮ್ಯಾಟೊ ಫ್ಲೇವರ್ಡು. ಬಟ್ ಇದಂತೂ ನಂಗೆ ತುಂಬಾ ಇಷ್ಟ ಆಯ್ತು. ಲೈಕ್ ನನ್ಗೆ ಇನ್ನ ನೆನಪಿದೆ. ಸೊ ಓವರ್ ಆಲ್ ಐ ಥಿಂಕ್ ದಿಸ್ ಪ್ಲೇಸ್ ಇಸ್ ರಿಯಲಿ ಗುಡ್. ನಂಗೆ ಅದ್ರ ನೇಮ್ ಮರ್ತೋಗಿದೆ. ನೇಮ್ ನೆನಪಾದಾಗ ಡೆಫಿನೆಟ್ಲಿ ಇದು ಮಾಡ್ತೀನಿ. ಸೊ ಹೀಗಿತ್ತು ನಂದು ಒಂದು 2 days ಕಂಪೈಲೇಷನ್ ವ್ಲಾಗು. ಸೊ ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ. ಈ ವ್ಲಾಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಾನು ಹೀಗೆ ಒಳ್ಳೊಳ್ಳೆ ಕಂಟೆಂಟ್ ಜೊತೆ ಮತ್ತೆ ಸಿಗ್ತಾ ಇರ್ತೀನಿ. ನಾನು ನನ್ನ ಫುಲ್ ಔಟ್ಫಿಟ್ಟು ಒಂದು ಫೋಟೋನ ವ್ಲಾಗ್ ಲೈಕ್ ಎಂಡ್ ಆಫ್ ದ ವ್ಲಾಗಲ್ಲಿ ಒಂದು ಫೋಟೋ ಹಾಕಿದ್ದೀನಿ, ನೀವು ನೋಡ್ಬೋದು. ಸೊ ಓಕೆ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋವರೆಗೂ ಟೇಕ್ ಕೇರ್, ಬಾಯ್.